ನಾವಿವತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮೊಟ್ಟೆ ಬೋಂಡ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ 6 ಮೊಟ್ಟೆನ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಮೊಟ್ಟೆ ಬಿರುಕು ಬಿಡಲ್ಲ, ಚೆನ್ನಾಗಿ ಬೇಯುತ್ತೆ. ಮೊಟ್ಟೆ ಬೋಂಡಾಗೆ ನಾವಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಮೀಡಿಯಮ್ ಸೈಜು ಕಪ್ಪಲ್ಲಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಸೋಡಾ. ಜಾಸ್ತಿ ಸೋಡಾ ಹಾಕಿದ್ರೆ ಹಿಟ್ಟು ಮೊಟ್ಟೆ ಮೇಲೆ ಕೂತ್ಕೊಳ್ಳೋದಿಲ್ಲ. ತುಂಬ ಖಾರ ಬೇಕನ್ನೋರು 1.5 ಸ್ಪೂನ್ ಹಾಕ್ಕೊಳ್ಳಿ ಖಾರನ. ನಾನಿಲ್ಲಿ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾವು ಬೋಂಡಾ ಬಜ್ಜಿಗೆ ಬಿಡ್ತೀವಲ್ಲ ಆ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ತುಂಬ ತೆಳ್ಳಗೂ ಹಾಕಬಾರ್ದು. ಕಡಲೆ ಹಿಟ್ಟು ಗಂಟಿಲ್ದಂಗೆ ಚೆನ್ನಾಗಿ ನುಣ್ಣಗಾಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ರಬ್ ಮಾಡಿದ್ರೆ ಗಂಟಿರೋದೆಲ್ಲನೂ ಬಿಟ್ಕೊಂಡ್ಬಿಡುತ್ತೆ. ಈ ಹದಕ್ಕೆ ನಮಗೆ ಮಿಕ್ಸ್ ಆದರೆ ಸಾಕು. ಈ ಥರ ಹಿಂಗೆ ಎತ್ತಿಬಿಟ್ರೆ ಈ ಥರ ಡ್ರಾಪ್ ಥರ ಬರುತ್ತೆ. ಬೇಯಿಸಿರೋ ಮೊಟ್ಟೆದು ಸಿಪ್ಪೆ ಸುಲಿದು ಕಟ್ ಮಾಡಿ ಎಣ್ಣೆಲಿ ಬಿಟ್ಟರೆ ಬೋಂಡ ರೆಡಿ ಆಗುತ್ತೆ. ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಲ್ಲ ಆ ದಾರ ತೊಗೊಂಡು ಅರ್ಧ ಭಾಗನ ಮಾಡ್ಕೊಬೇಕು. ನಾವು ಚಾಕುನಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ, ಪೀಸ್ ಆಗೋ ಥರ ಆಗುತ್ತೆ. ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋರು ಮಾಡ್ಕೋಬೋದು. ನಾವಿಲ್ಲಿ ದಾರದಲ್ಲಿ ಕಟ್ ಮಾಡ್ಕೊತಿದ್ದೀವಿ. ಈ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಅದಕ್ಕೆ ನಾವು ಮೊಟ್ಟೆ ಪೀಸ್ಗಳನ್ನ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಕೆಂಪಗಾಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ಬೋಂಡ ರೆಡಿ ಆಗುತ್ತೆ. ಬೋಂಡ ಚೆನ್ನಾಗಿ ಆಗಿದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು, ಪೆಪ್ಪರ್ ಪುಡಿ ಮತ್ತು ಖಾರದ ಪುಡಿ ಇದಿಷ್ಟು ಹಾಕಿ ಸಣ್ಣಗೆ ಈರುಳ್ಳಿನ ಹಚ್ಚಿಟ್ಕೊಂಡು ಈ ಥರ ಮಧ್ಯಕ್ಕೆ ಆಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದರೆ ಕಾಫಿ ಟೀ ಜೊತೆಗೆ ಮೊಟ್ಟೆ ಬೋಂಡ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.